ಎದುರಿಸೋದಕ್ಕೆ ಸಜ್ಜಾಗಿರುವಂಥದ್ದು ರಾಜ್ಯ ಸರ್ಕಾರ. ಕೋವಿಡ್ ಹೆಲ್ಪ್ ಲೈನ್ ಅನ್ನ ತೆರೆಯುವಂತೆ ಸಿಎಂ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಮಾಸ್ಕ್ ಧರಿಸಬೇಕು, ವೈದ್ಯರಿಗೆ ರಜೆ ಬೇಡ ಅಂತ ಸಿಎಂ ಹೇಳಿದ್ದಾರೆ. ಜ್ವರ ನೆಗಡಿ ಇರೋ ಮಕ್ಕಳನ್ನ ಶಾಲೆಗೆ ಕಳುಹಿಸಬೇಡಿ. ಪ್ರತಿ ವಾರವೂ ಕೋವಿಡ್ ಟಾಸ್ಕ್ ಫೋರ್ಸ್ ಸಭೆಯನ್ನ ನಡೆಸಬೇಕು. ಲಸಿಕೆ ಲಭ್ಯತೆ ಕುರಿತು ಪರಿಶೀಲನೆ ಮಾಡಿಕೊಳ್ಳೋದಕ್ಕೆ ಸೂಚನೆ ಕೊಟ್ಟಿರುವಂಥದ್ದು. ಉಸಿರಾಟದ ಸಮಸ್ಯೆ ಇದ್ದಂಥವರು ಟೆಸ್ಟ್ ಮಾಡಿಸ್ಕೊಳ್ಳಿ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ ಕೊಟ್ಟಿರುವಂಥದ್ದು. ತೆರೆಯುವಂತೆ ಈಗಾಗಲೇ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಮಾಸ್ಕ್ ಧರಿಸಬೇಕು, ವೈದ್ಯರಿಗೆ ಯಾವುದೇ ರಜೆ ಬೇಡ ಅಂತ ಸಿಎಂ ಹೇಳ್ತಾ ಇರುವಂಥದ್ದು. ಜ್ವರ ನೆಗಡಿ ಇರುವಂಥ ಮಕ್ಕಳನ್ನ ಸ್ಕೂಲಿಗೆ ಕೂಡ ಕಳುಹಿಸಬೇಡಿ. ಒಂದೆರಡು ದಿನ ಕಡಿಮೆ ಆಗೋವರೆಗೂ ಪ್ರತಿ ವಾರ ಕೂಡ ಕೋವಿಡ್ ಟಾಸ್ಕ್ ಫೋರ್ಸ್ ಸಭೆಯನ್ನ ನಡೆಸಬೇಕು. ಜೊತೆಗೆ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಲಸಿಕೆ ಲಭ್ಯತೆ ಇದೆಯಾ ಇಲ್ವಾ ಈ ಕುರಿತಂತೆ ಪರಿಶೀಲನೆ ಮಾಡಿಕೊಳ್ಬೇಕು. ಉಸಿರಾಟದ ತೊಂದರೆ ಇದ್ದಂಥವರು ಟೆಸ್ಟ್ ಮಾಡಿಸ್ಕೊಳ್ಳಿ. ಈಗ ಮಳೆ ಬರ್ತಾ ಇರೋದ್ರಿಂದ, ಚಳಿ ಇರೋದ್ರಿಂದ ನೆಗಡಿ ಕೆಮ್ಮು ಜ್ವರ ಬರುವಂಥದ್ದು ಸಾಮಾನ್ಯ ಆಗಿದೆ. ಇನ್ ಕೇಸ್ ನಿಮಗೆ ಉಸಿರಾಟದ ಸಮಸ್ಯೆ ಇದೆ ಅಂತ ಅಂದರೆ ಕೊರೋನಾ ಪಾಸಿಟಿವ್ ಇರಬಹುದು ಅನ್ನೋ ಸಿಂಪ್ಟಮ್ಸ್ ಏನಾದರೂ ನಿಮಗೆ ಕಾಣಿಸ್ಕೊಂಡ್ರೆ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇರುವಂಥದ್ದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್.